ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸಂಡೇ ಸ್ಪೆಷಲ್ ಏನಾದರೂ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಏನು ಮಾಡ್ತೀನಿ ಅಂತ ನನ್ನ ಮಗನ ಕೂಡ ಕೇಳೋಣ ಅನ್ಕೊಂಡಿದ್ದೀನಿ. ಅವನು ಏನು ಮಾಡಬೇಕು ಅಂತ ಹೇಳ್ತಾನೋ ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಅವ್ನು ಏನು ಹೇಳ್ತಾನೆ, ಏನು ಮಾಡ್ತೀನಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಹಾಗಿದ್ರೆ ನನ್ನ ಮಗನ ಕೇಳಿ ಕ್ವಿಕ್ಕಾಗಿ ಅಡುಗೆ ಕೂಡ ಸ್ಟಾರ್ಟ್ ಮಾಡೋಣ. ನಾನು ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಏನು ಮಾಡೋಣ ಅಂತ ನನ್ನ ಮಗನ ಕೇಳ್ತೀನಿ. ಸಂಡೇ ಅಲ್ವಾ, ಅದಕ್ಕೆ ಬಿರಿಯಾನಿ ಮಾಡ್ಕೊಂಡ್ರೆ. ಬಿರಿಯಾನಿ ಬೇಕಾ ಚಿನಿ? ಬಿರಿಯಾನಿ ಜೊತೆ ಏನು ಬೇಕು? ಫ್ರೈ ಬೇಕಾ, ಕಬಾಬ್ ಬೇಕಾ? ಕಬಾಬ್ ಬೇಡವಾ? ಫ್ರೈ ಮಾಡಲಾ? ಇಷ್ಟನಾ? ಮಾಡಲಾ? ಬನ್ನಿ ಹಾಗಿದ್ರೆ ನನ್ನ ಮಗ ಬಿರಿಯಾನಿ ಮತ್ತು ಫ್ರೈ ಮಾಡಿ ಅಂತ ಹೇಳಿದ್ದಾನೆ. ಮಾಡಿ ಮಮ್ಮಿ ಅಂತ. ಹಾಗಿದ್ರೆ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನಿಮ್ಮ ಜೊತೆ. ವಿಡಿಯೋ ಕೂಡ ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಹೇಗೆಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಆಲ್ರೆಡಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದು ಫ್ರೈಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಿರಿಯಾನಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಬಿರಿಯಾನಿಗೂ ಕೂಡ ರೆಡಿ ಇದೆ, ಫ್ರೈ ಕೂಡ ರೆಡಿ ಇದೆ. ಎಲ್ಲ ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇದು ಸ್ವಲ್ಪ ಪಲಾವ್ ಐಟಮ್ಸು ಬಿರಿಯಾನಿಗೆ ಹಾಕ್ಲಿಕ್ಕೆ, ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1 by 1 ಎಲ್ಲ ಮಾಡ್ಕೊತ ಹೋಗ್ಬಿಡ್ತೀನಿ. ಬನ್ನಿ ಹಾಗಿದ್ರೆ ಆ ಕ್ಯಾಮ್ರಾನ ಫಸ್ಟು ಟ್ರೈಪೋಡ್ಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಟ್ರೈಪೋಡ್ನ ಇಲ್ಲಿ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ನಾನು. ಬನ್ನಿ ಹಾಗಿದ್ರೆ ಇವತ್ತಿನ ಸರ್ಕಸ್ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಲೈವಲ್ಲಿ ಮಾತಾಡ್ತೀನಿ. ಲೈವಲ್ಲಿ ಅನ್ನೋದಕ್ಕಿಂತ ಆ ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ಕೊಂಡು ಮಾತಾಡ್ತೀನಿ. ಯಾವಾಗಲೂ ವಾಯ್ಸ್ ಓವರೇ ಕೊಡ್ತಾ ಇದ್ದೆ. ಇಲ್ಲ ಈ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಮಾಡೇ ಬಿಡೋಣ, ಇವತ್ತೇ ಮಾಡೋಣ, ಮತ್ತೆ ಯಾಕೆ ಡಿಲೇ ಮಾಡೋದು, ಇವತ್ತೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಹೆಂಗೂ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡು ಟಿವಿ ಕೂಡ ಆಫ್ ಮಾಡಿದ್ದೀನಿ. ನನ್ನ ಮಗ ಕೂಡ ಸೈಲೆಂಟ್ ಆಗಿದ್ದಾನೆ. ಅದರಿಂದ ಇವತ್ತು ಈ ರೀತಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನನ್ನ ಮಗ ಎದ್ದಿದ್ರೆ ಮಾಡೋಕ್ಕಾಗ್ತಿರಲಿಲ್ಲ, ಅವ್ನು ಮಲ್ಕೊಂಡಿದ್ದಾನೆ. ಇವಾಗ ವಿಡಿಯೋನ ಶೂಟ್ ಮಾಡ್ಕೊಬಿಡ್ತೀನಿ. ಬನ್ನಿ ಹಾಗಿದ್ರೆ ಬಿರಿಯಾನಿ ಮತ್ತು ಫ್ರೈ ಯಾವ ರೀತಿ ಆಗುತ್ತೆ ಅಂತ ಕೂಡ ನೋಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಕ್ಯಾಮ್ರಾಗೆ ಹಾಕ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಕ್ವಿಕ್ಕಾಗಿ. ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಆಂಟಿ ಮಾಡ್ತಾರೆ, ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನನಗೆ ಕೂಡ ಹೇಳ್ಕೊಟ್ಟಿದ್ದಾರೆ. ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತಾ ಇರೋದು. ನಾನು ಕಲ್ತಿರೋದು ಹೊಸ್ದಾಗಲ್ವಾ, ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಯಾವ ರೀತಿ ಫ್ರೈ ಮಾಡೋದಂತ ಕೂಡ ತೋರಿಸ್ತೀನಿ ನಿಮಗೆ. ಫಸ್ಟು ಗ್ಯಾಸ್ ಹಚ್ಕೊಂಡಿದ್ದೀನಿ, ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಕಾಯ್ದಿದೆ. ಇವಾಗ ಇದಕ್ಕೆ 1 ಈರುಳ್ಳಿ ಹಾಕೊತಾ ಇದ್ದೀನಿ ನಾನು. ನೋಡಿ ಆಲ್ರೆಡಿ ಫ್ರೈಗೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ನಾನು. ರುಬ್ಕೋಬೇಕು. ರುಬ್ಕೊಳೋದಕ್ಕಿಂತ ಮುಂಚೆ ನಾನು ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಹುರ್ಕೊಂಡು ಆಮೇಲೆ ಆರ್ಕೊಂಡ್ಮೇಲೆ ರುಬ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಈರುಳ್ಳಿ ಹಾಕೊಬಿಡೋಣ ಫಸ್ಟು. ಈರುಳ್ಳಿ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಈರುಳ್ಳಿ ಹುರ್ಕೋತಾ ಇದ್ದೀನಿ ನಾನು. ನೋಡಿ ಇವಾಗ ಈರುಳ್ಳಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಈರುಳ್ಳಿ. ಇವಾಗ ನಾನು ಟೊಮೊಟೊ ಆಲ್ರೆಡಿ 2-3 ಟೊಮೊಟೊ, ಸ್ವಲ್ಪ ದಪ್ಪು ಟೊಮೊಟೊನ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಚಿಕ್ಕ ಟೊಮೊಟೊ ಆದರೆ 4-5 ಟೊಮೊಟೊ ತೊಗೊಳ್ಳಿ. ಇವಾಗ ಟೊಮೊಟೊನ ಕೂಡ ಹಾಕೋತಾ ಇದ್ದೀನಿ. ಹಸಿದೆ ಹಾಗೆ ಮಾಡ್ಬೋದು, ಹುರಿದು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಅದರಿಂದ ನಾನು ಇವತ್ತು ಸ್ವಲ್ಪ ಹುರಿದು ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಹುರಿತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇದು ಕೂಡ 1-2 ನಿಮಿಷ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದನ್ನು. ನೋಡಿ ಕಾಯಿ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಕಾಯಿನ ತುರ್ದು ಕೂಡ ಹಾಕ್ಬೋದು, ಹಾಗೆ ಹಚ್ಚಿ ಕೂಡ ಹಾಕ್ಬೋದು. ನಾನು ಹಾಗೆ ಹಚ್ಕೊಂಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕೋತಾ ಇದ್ದೀನಿ ನಾನು. ಎರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ. ನಾನು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ, ಖಾರದ ಪುಡಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೈನ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಕಾಯಿ ಹಾಕಿಲ್ಲ ಅಂದರೆ ಸ್ವಲ್ಪ ಹಸಿ ಕಾಯಿನ ನಾನು ಹಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು. ನೋಡಿ ಇವಾಗ ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಇದನ್ನ ಮಿಕ್ಸ್ ಆಗಲಿ, ಒಂದು 2 ನಿಮಿಷ ಸಾಕು. ನೋಡಿ ಇವಾಗ ಇದು ಒಂದು 2 ನಿಮಿಷ ಆಗಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ನಾನು ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊತೀನಿ ಇವಾಗಲೇ. ಇದು ಆರ್ಕೊಂಡ್ಮೇಲೆ ನಾನು ರುಬ್ಕೊಳ್ತೀನಿ, ತೋರಿಸ್ತೀನಿ ನಾನು. ನೋಡಿ ಇವಾಗ ಇದು ಆರ್ಕೊಂಡಿದೆ. ಇವಾಗ ಇದಕ್ಕೆ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಇದು ಕೂಡ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇವಾಗ ಇದು ಆರ್ಕೊಳಕ್ಕೆ ಬಿಡ್ತೀನಿ, ಒಂದು 2 ನಿಮಿಷ ಬಿಟ್ಟರೆ ಸಾಕು. ತುಂಬ ಏನು ಆರ್ಕೊಳಕ್ಕೆ ಬಿಡ್ತಾ ಇಲ್ಲ ನಾನು, ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡಿ ಹಾಗೆ ಬಿಡ್ತೀನಿ ಒಂದು 5 ನಿಮಿಷ. ಇವಾಗ ಒಂದು 5 ನಿಮಿಷ ಆದಮೇಲೆ ಜಾರಿಗೆ ಹಾಕೋತೀನಿ, ನಾನು ಆಮೇಲೆ ತೋರಿಸ್ತೀನಿ. ನೋಡಿ ಇವಾಗ ನಾನು ಆರ್ಕೊಳಕ್ಕೆ ಅಂತ ಬಿಟ್ಟಿದ್ನಲ್ಲ, ಇವಾಗ ಆರ್ಕೊಂಡಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ರುಬ್ಕೊಂಡು ಬಂದ್ಬಿಡ್ತೀನಿ. ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಸ್ವಲ್ಪ ಕಾಯ್ದ್ಮೇಲೆ ಒಂದು ಗೆಡ್ಡೆ ಈರುಳ್ಳಿನ, ನೋಡಿ 1 ಗೆಡ್ಡೆ ಈರುಳ್ಳಿ ಕಾಣಿಸ್ತಾ ಇದೆಯಾ, 1 ಗೆಡ್ಡೆ ಈರುಳ್ಳಿನ ನಾನು ಹಿಂಗೆ ಉದ್ದುದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ಈರುಳ್ಳಿ ಹಾಕೋಬಿಡಿ. ನೋಡಿ ಇವಾಗ ಹಿಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊತೀನಿ. ನೋಡಿ ಇವಾಗ ಚಿಕನ್ನ ಎಲ್ಲ ತೊಳೆದು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕನ್ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಚಿಕನ್ ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂದ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಐ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಐ ಫ್ಲೇಮ್ ಮಾಡಿಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು 2 ನಿಮಿಷ ಹಿಂಗೆ ಮಿಕ್ಸ್ ಆಗಲಿ, ಸ್ವಲ್ಪ ಬೇಯಲಿ ಒಂದು 2 ನಿಮಿಷ. ಅಷ್ಟರೊಳಗಡೆ ಸ್ವಲ್ಪ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಚಿಕನ್ನು ಸ್ಮೆಲ್ಲೆಲ್ಲ ಬರಬಾರ್ದು ಅಂದ್ಬಿಟ್ಟು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ ನಾನು. ನೀವು ಅರಿಶಿನದ ಪುಡಿ ಚಿಕನ್ನ ತೊಳಿಲಿಕ್ಕೂ ಕೂಡ ಅರಿಶಿನದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಚಿಕನ್ನ ನೆನೆಸಿಕ್ಬಿಟ್ಟು ಚಿಕನ್ನ ತೊಳೆದು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆ ರೀತಿನೂ ಮಾಡ್ತೀನಿ ನಾನು, ಈ ರೀತಿನೂ ಮಾಡ್ತೀನಿ. ನೋಡಿ ಇವಾಗ ಚಿಕನ್ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಇವಾಗ ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಪುದೀನ ಹಾಕೊತಾ ಇದ್ದೀನಿ. ಈ ರೀತಿಯಾಗಿ ಪುದೀನ ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಪುದೀನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದೊಂದು 2 ನಿಮಿಷ ಆಯಿತು. ಇವಾಗ ನಾನು ರುಬ್ಬಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ರುಬ್ಬಿದ್ದೀನಿ ಅಂತ ಅಂದ್ಬಿಟ್ಟು. ಅದನ್ನು ಕೂಡ ಹಾಕೊಂಬಿಡೋಣ ಇವಾಗ. ನೋಡಿ ಇವಾಗ ಚಿಕನ್ ಕೂಡ ಇವಾಗ ಸ್ವಲ್ಪ ಆಗಿದೆ, ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಪೂರ್ತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋದು ಹಾಕಿದ್ದೀವಲ್ಲ, ಇವಾಗ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇನು ಹಸಿ ವಾಸನೆ ಹೋಗ್ಬೇಕಂತ ಏನಿಲ್ಲ. ನಾವು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಹಸಿ ವಾಸನೆ ಏನಿರಲ್ಲ. ಇವಾಗ ಇದಕ್ಕೆ ಫ್ರೈ ಅಲ್ವಾ ಇದು, ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡ್ಕೊಂಡು ಹಾಕೋಬೇಕು. ಸಾಂಬಾರ್ಗಾಗಿದ್ದರೆ ಸ್ವಲ್ಪ ತೆಳ್ಳಗೆ ಬೇಕಾಗಿತ್ತಲ್ವ, ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ರು ಆಗಿತ್ತು. ಇವತ್ತು ನಾವು ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮಲ್ಲಿ
ಬಿರಿಯಾನಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೂ ಇರಬಾರ್ದು, ಸ್ವಲ್ಪ ಗಟ್ಟಿಗೂ ಇರಬಾರ್ದು. ಹಾಗೆ ನೀರು ಹಾಕ್ಕೊತೀನಿ, ತೋರಿಸ್ತೀನಿ ನಾನು ಎಷ್ಟು ನೀರು ಹಾಕ್ತೀನಿ ಅಂದ್ಬಿಟ್ಟು. ನೋಡಿ ಇವಾಗ ನೀರು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ನೀರು ಹಾಕಿದ್ದೀನಲ್ವ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ತೆಳ್ಳಗಂತ ಏನಾಗಿಲ್ಲ, ಇದು ಫ್ರೈಗಲ್ವಾ. ಇವಾಗ ನೀರನ್ನ ಹಾಕಿದ್ದೀನಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡ್ರೆ ಎಷ್ಟು ಬೇಕು ಅಂತ ಉಪ್ಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನೂ ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಇವಾಗ ನೋಡಿ ಈ ಟೈಮಲ್ಲಿ ಒಂದು ಕುದಿ ಬಂದಮೇಲೆ ಆ ಟೇಸ್ಟ್ನ ಚೆಕ್ ಮಾಡಿಬಿಟ್ಟು ನಮಗೇನಾದರೂ ಇನ್ನೂ ಉಪ್ಪು ಬೇಕು ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಕೂಡ ಉಪ್ಪು ಹಾಕೋಬೋದು. ಇವಾಗ ನಾನು ನೋಡಿ ಇವಾಗ ಇದಕ್ಕೆ ಫ್ರೈ ಪ್ಯಾಕೆಟ್ ಹಾಕೋತಾ ಇದ್ದೀನಿ. ನಾನು ಒಂದು ಫ್ರೈ ಪ್ಯಾಕೆಟ್ ಪೂರ್ತಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಬಿರಿಯಾನಿಗೆ ಮಾಡ್ತಾ ಇರೋದು ಫ್ರೈ ಆಗಿರೋದ್ರಿಂದ, ನಾವು ಸ್ವಲ್ಪ ಫ್ರೈ ತಿನ್ನೋದ್ರಿಂದ ಈ ರೀತಿಯಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ತುಂಬ ಸಾಂಬಾರು ಥರ ಏನು ಮಾಡ್ತಾ ಇಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಕುದ್ದು ಕುದ್ದು ಒಂದು ವಿಷಿಲ್ ಕೂಗಿದ್ರೆ ಸರಿ ಹೋಗುತ್ತೆ. ಇದು ತುಂಬ ತೆಳ್ಳಗೂ ಏನಾಗೋದಿಲ್ಲ, ತುಂಬ ಗಟ್ಟಿಗೂ ಏನಾಗೋದಿಲ್ಲ, ಸರಿ ಬರುತ್ತೆ. ಇವಾಗ ಎಲ್ಲ ಹಾಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷ ಆಗಲಿ. ಇವಾಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 1ರಿಂದ 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಇದು 1ರಿಂದ 2 ವಿಷಿಲ್ ಕೂಗಿದ್ರೆ ಸಾಕು. 2 ವಿಷಿಲ್ ಕೂಗಲಿ, ಆಫ್ ಮಾಡ್ಕೊಬೇಡ. ಇನ್ನೊಂದು ಕಡೆ ಇವಾಗ ನೋಡಿ ಬಿರಿಯಾನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಬಿರಿಯಾನಿ ಕೂಡ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ಗ್ಯಾಸ್ ಕೂಡ ಹಚ್ಚಿ ಕುಕ್ಕರ್ನ ಕೂಡ ಇಟ್ಟಿದ್ದೀನಿ. ಇವಾಗ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ನಾನು. ನೋಡಿ ಪಕ್ಕದಲ್ಲಿ ನೀರು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ ಎಣ್ಣೆ ಕೂಡ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಲ್ಲ ನಾನು, ಅಷ್ಟರೊಳಗಡೆ ನಾನು ಪಲಾವ್ ಸ್ಪೈಸಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಪಲಾವ್ ಎಲೆ, ಏಲಕ್ಕಿ ಕಾಯಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕೊತಾ ಇದ್ದೀನಿ. ಈರುಳ್ಳಿ ಹಾಕೊತಾ ಇದ್ದೀನಿ. ನೋಡಿ ಈರುಳ್ಳಿ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ಫ್ರೈ ಆಗೋಷ್ಟಕ್ಕೆ ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬಿಡೋಣ. ಇವಾಗ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು. ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಒಂದು 2 ನಿಮಿಷ ಫ್ರೈ ಆಗಲಿ. ನೋಡಿ ಇವಾಗ ಇದು ಒಂದು 2 ನಿಮಿಷ ಫ್ರೈ ಆಗಲಿ. ಅಷ್ಟರೊಳಗಡೆ ನಾನು ಅಕ್ಕಿ ಕೂಡ ತೆಗೆದಿಟ್ಕೊಬಿಡ್ತೀನಿ. ಅಕ್ಕಿ ಕೂಡ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಅಷ್ಟರೊಳಗಡೆ ಅಕ್ಕಿನೂ ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡೆ ನಾನು. ಇವಾಗ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇವಾಗ ಪುದೀನ ಹಾಕೊತಾ ಇದ್ದೀನಿ. ಒಂದು ಕೈಯಲ್ಲಿ 1 ಹಿಡಿಯಷ್ಟು ಪುದೀನ ಹಾಕೊತಾ ಇದ್ದೀನಿ.
ನೋಡಿ ಇವಾಗ ಪುದೀನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆಲ್ರೆಡಿ ಚಿಕನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ. ನಾನು ಫಸ್ಟೇ ಉಪ್ಪು ಹಾಕೊತೀನಿ, ಮತ್ತೇನು ಉಪ್ಪು ಹಾಕೋದಿಲ್ಲ. ಇವಾಗಲೇ ಕೂಡ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಪ್ಪು ಹಾಕೊತಾ ಇದ್ದೀನಿ ನಾನು. ಇವಾಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಬಿಟ್ಟು ಹಾಕೊತಾ ಇದ್ದೀನಿ. ರುಬ್ಬಿಟ್ಟು ಕೂಡ ಹಾಕೋಬಹುದು, ಅದು ಕೂಡ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಜಜ್ಜಿ ಕ್ರಶ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಬಿಟ್ಟು ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ನೋಡಿ ಇವಾಗ ಮಿಕ್ಸಲ್ಲಿ ಆಗಿದೆ. ಇವಾಗ ಇದಕ್ಕೆ ನಾನು ಗರಂ ಮಸಾಲ ಹಾಕೊತಾ ಇದ್ದೀನಿ. ಗರಂ ಮಸಾಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ರುಬ್ಬಿಟ್ಟೆಲ್ಲ ಮಾಡ್ತಾ ಇದ್ದೆ. ನನ್ಗೆ ಆಂಟಿ ಈ ರೀತಿಯಾಗಿ ಹೇಳ್ಕೊಟ್ರು. ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅವ್ರು ಯಾವಾಗಲೂ ಅವ್ರ ಮನೇಲಿ ಇದೇ ರೀತಿ ಮಾಡೋದು. ನನಗೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಯಾವಾಗಾದರೂ ಅದನ್ನು ಸಹ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆಂಟಿ ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಬಿಸಿ ನೀರನ್ನ ಕಾಯಿಸಿ ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಿಸಿ ನೀರನ್ನ ಕಾಯಿಸಿ ಹಾಕ್ತೀನಿ. ಹಾಕಿದಾಗಿದೆ. ಇವಾಗ ಮಿಕ್ಸ್ ಆಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಇವಾಗ ಇದನ್ನ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಖಾರಕ್ಕೆ ಹಾಕಿದ್ದೀನಿ. ಅಂದ್ರೆ ಇವಾಗ ಖಾರ ಹಸಿಮೆಣಸಿನ್ಕಾಯಿ ಸಾಕಾಗಲ್ಲ, ಅದರಿಂದ ಇವಾಗ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದೀವಿ ನಾವು. ಖಾರದ ಪುಡಿ ಕೂಡ ಹಾಕ್ತಾ ಇದೀವಿ. ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕಿದೀವಿ, ಖಾರದ ಪುಡಿ ಹಾಕ್ತಾ ಇದ್ದೀನಲ್ವಾ, ಸ್ವಲ್ಪ ಖಾರ ನೋಡ್ಕೊಂಡು ಹಾಕೋಬೇಕು. ಇವಾಗ ಇದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಕಲರಿಗೋಸ್ಕರ, ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಕಲರಿಗೋಸ್ಕರ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಿರಿಯಾನಿ ಪೌಡರ್ ಕೂಡ ಹಾಕ್ತಾ ಇದ್ದೀವಿ. ನಾನು ಧನಿಯಾ ಪುಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಧನಿಯಾ ಪುಡಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಒಂದು 2 ಕುದಿ ಕುದಿಬೇಕು. ಅದ್ರ ತನಕ ಕುದಿಸ್ತೀನಿ. ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದೆಲ್ಲ ಆಗಿದೆ. ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ್ದೀನಿ ಅಲ್ವಾ, ಇವಾಗ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ. ನೋಡಿ ಇವಾಗ ಆಲ್ರೆಡಿ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಅಕ್ಕಿ ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕೋಬಿಡ್ತೀನಿ ಇವಾಗ. ನೋಡಿ ಇವಾಗ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ನಾನು.
ಇವಾಗ ಇದಕ್ಕೆ ಫೈನಲಿ ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ 1 ಪ್ಯಾಕೆಟು. ಬಿರಿಯಾನಿ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಫ್ರೈ ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ ಫ್ರೈ ಪ್ಯಾಕೆಟ್ ಎಲ್ಲ ಹಾಕಿದ್ರೆ. ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಫಸ್ಟ್ ಟೈಮ್ ಮೊಸರು ಹಾಕೋದ್ರಿಂದ ಸ್ವಲ್ಪ ಒಡೆದೋದಂಗೆ ಅನಿಸುತ್ತೆ, ಅದರಿಂದ ನಾನು ಲಾಸ್ಟಿಗೆ ಮೊಸರು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಮೊಸರೆಲ್ಲ ಹಾಕಿದಾಗಿದೆಯಲ್ಲ, ಇವಾಗ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಇವಾಗ ಇದು 1 ಕುದಿ ಕುದಿಬೇಕು. ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಡೋಣ ಇವಾಗಲೇ. ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಕುದಿನ ಕೂಡ ಫಸ್ಟೇ ಹಾಕಿದ್ದೆ ನಾನು, ಅದರಿಂದ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ. ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಈ ರೀತಿ ಕುದಿ ಬರ್ತಾ ಇದೆ. ಇವಾಗ ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಬೋದು. ತಲೆ ಹಿಡಿದ್ಬಿಡುತ್ತೆ, ಅದರಿಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು 1 ಕುದಿ ಬರ್ತಾ ಇದೆ, ನೋಡಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಕುದಿತಾ ಇದೆ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು. ಈ ಟೈಮಲ್ಲಿ ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಿಲ್ ಕೂಗಿಸ್ಕೋಬೋದು. ನಾನು ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ತಿರ್ಗಿಸ್ಕೊತಾ ಇದ್ದೀನಿ. ನಾನೇನು ಲಿಡ್ಡೇನು ಕ್ಲೋಸ್ ಮಾಡಿಲ್ಲ. ಇನ್ನೇನು ಅಳ್ಳ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಅಳ್ಳಿಕ್ಕೆ ಬಿಡ್ತೀನಿ. ತುಂಬ ಲೋ ಫ್ಲೇಮ್ ಮಾಡಿ ಅಳ್ಳಿಕ್ಕೆ ಬಿಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ಮಾತ್ರ ಈ ರೀತಿ ಮಾಡೋದ್ರಿಂದ. ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ತಳದಲ್ಲಿರೋ ಅನ್ನ ಎಲ್ಲ ಸಿದೋಗ್ಬಿಡುತ್ತೆ, ಒಂದು ಅರ್ಧ ಲೋಟದಷ್ಟು ಅನ್ನ ಹಾಗೆ ಸಿದೋಗ್ಬಿಡುತ್ತೆ. ಅದರಿಂದ ನಾನು ಈ ರೀತಿ ಟಿಪ್ಸ್ನ ಯೂಸ್ ಮಾಡ್ತೀನಿ. ನೋಡಿ ಇವಾಗ 10 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸೋದ್ರಿಂದ ಅನ್ನ ಕೂಡ ರೆಡಿಯಾಗಿರುತ್ತೆ. ನೋಡಿ ಇವಾಗ 1/4 ಗಂಟೆ ಆಗಿದೆ. ಇವಾಗ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ನಾನೇನು ಕುಕ್ಕರಲ್ಲಿ ವಿಷಿಲೆಲ್ಲ ಏನು ಹೊಡಿಸಿಲ್ಲ, ಹಾಗೆ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬಿರಿಯಾನಿ ರೆಡಿಯಾಗಿತ್ತು. ಯಾವ ರೀತಿ ಆಗಿದೆ ಅಂತ ಕೂಡ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಉದ್ರುದ್ರಾಗಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೋಟೆಲ್ ಸ್ಟೈಲ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ತುಂಬಾ ಚೆನ್ನಾಗಿದೆ ಬಿರಿಯಾನಿ ಕೂಡ. ಅದನ್ನು ಕೂಡ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಬಿರಿಯಾನಿ ಅಂತೂ ತುಂಬಾ ಉದ್ರುದ್ರಾಗಿದೆ. ತಳದಿಂದನೂ ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ತಳದಿಂದನೂ ಕೂಡ ಅನ್ನ ಏನು ಸೀದೋಗಿಲ್ಲ, ತುಂಬ ಚೆನ್ನಾಗಿದೆ. ಫ್ರೈ ಕೂಡ ರೆಡಿಯಾಗಿತ್ತು. ಅದನ್ನು ಕೂಡ 1 ವಿಷಿಲ್ನ ಕೂಗಿಸ್ಕೊಂಡು ಆರಲಿಕ್ಕೆ ಬಿಟ್ಟಿದ್ದೆ. ಅದು ಕೂಡ ಇವಾಗ ಆರ್ಕೊಂಡಿದೆ. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ. ಬಿರಿಯಾನಿಗಾಗಿರೋದ್ರಿಂದ ತುಂಬ ನಾನು ಗಟ್ಟಿಗೆ ಏನು ಮಾಡ್ಕೊಂಡಿಲ್ಲ, ಮಿಕ್ಸ್ ಮಾಡ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಉಳಿಸಿದ್ದೆ. ತುಂಬ ಚೆನ್ನಾಗಿತ್ತು ಫ್ರೈ ಮತ್ತು ಬಿರಿಯಾನಿ. ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಸರ್ವ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ನನ್ನ ಮಗನಿಗೆ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಅವನಿಗೆ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅವ್ನು ಕೂಡ ತುಂಬ ಇಷ್ಟಪಟ್ಟು ತಿಂದ. ಚೆನ್ನಾಗಿದೆ ಮಮ್ಮಿ ಬಿರಿಯಾನಿ ಅಂತಂದ. ನೋಡಿ ಫ್ರೈ ಕೂಡ ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ ಸರ್ವ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಬಿರಿಯಾನಿಗೆ ಬಿಸಿಯಾಗಿತ್ತು ಬಿರಿಯಾನಿಗೆ ಫ್ರೈ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಈರುಳ್ಳಿ ನೆಂಚ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ಫ್ರೈ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.